ಬೆಂಗಳೂರಿನ ಉದಯಗಿರಿ ಪೊಲೀಸ್ ಠಾಣೆ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿಪಿ ಕಾರಿಗೆ ಕಲ್ಲು ಹೊಡೆದಂತ ಮತ್ತೆ 4 ಬಂಧನ ಆಗಿದೆ. ಪೊಲೀಸರು ಈ ಒಂದು ಪ್ರಕರಣವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಯಾರ್ಯಾರಲ್ಲಿ ಬಂದಿದ್ರು, ಒಂದಷ್ಟು ಸಿಸಿಟಿವಿ ದೃಶ್ಯಗಳಿರಬಹುದು, ಜಲ್ಲಿ ಹೊತ್ಕೊಂಡು ಬಂದಿದ್ದು ಯಾರು, ಅಲ್ಲಿ ಸೇರೋದಕ್ಕೆ ಪ್ರಚೋದನೆ ಕೊಟ್ಟವ್ರು ಯಾರು, ಇದೆಲ್ಲದನ್ನು ಕೂಡ ತನಿಖೆ ಮಾಡ್ತಾ ಇದ್ರು. ಅದರಲ್ಲೂ ಕೂಡ ಡಿಸಿಪಿ ಕಾರಿಗೆ ಕಲ್ಲು ಹೊಡೆದಂತ ಮತ್ತೆ 4 ಬಂಧನಕ್ಕೊಳಗಾಗಿರೋದು. ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ ಈಗ 20ಕ್ಕೆ ಏರಿಕೆ ಆಗಿದೆ. ಕಲ್ಲು ಹೊಡೆದ ಮೇಲೆ ವಿಡಿಯೋ ಆಗಿತ್ತು, ಅಂದ್ರೆ ಸಿಸಿಟಿವಿ ವಿಡಿಯೋ ಸಿಕ್ಕಿತ್ತು. ಆ ವಿಡಿಯೋದ ಆಧಾರದ ಮೇಲೆ ಈ 4 ಬಂಧನ ಆಗಿದೆ. ಕಲ್ಲು ಹೊಡೆದಂತ ದೃಶ್ಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಸಿಸಿಟಿವಿ ಹಾಗೂ ಮೊಬೈಲ್ ವಿಡಿಯೋವನ್ನ ಆಧಾರವಾಗಿಟ್ಕೊಂಡು 4 ಬಂಧಿಸಲಾಗಿದೆ. ಇನ್ನಷ್ಟು ಜನರ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಸಿಸಿಬಿ ಪೊಲೀಸರು. ಈ ಕೇಸ್ನಲ್ಲಿ ಸಿಸಿಬಿ ಪೊಲೀಸರು ಕೂಡ ಎಂಟ್ರಿ ಕೊಟ್ಟಿರೋದು ಕಾರಣ, ಸಾವಿರಾರು ಜನರು ಪೊಲೀಸ್ ಠಾಣೆಯ ಎದುರುಗಡೆನೆ ಜಮಾವಣೆಗೊಂಡ್ರು, ಗಲಾಟೆ ಆಯಿತು, ಗಲಭೆ ಆಯಿತು, ಕಲ್ಲು ತೂರಾಟ, ಡಿಸಿಪಿ ಕಾರಿನ ಮೇಲೇನೆ ಕಲ್ಲು ತೂರಾಟ ಆಗಿತ್ತು, ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಉಂಟು ಮಾಡಿದ್ರು. ಹೀಗಾಗಿ ಈ ರೀತಿ ಏಕಾಏಕಿಯಾಗಿ ಸಾವಿರಾರು ಜನ ಬಂದಿದ್ದು ಎಲ್ಲಿಂದ, ಯಾರು ಪ್ರಚೋದನೆ ಕೊಟ್ಟಿದ್ದು, ಈ ತನಿಖೆ ಮತ್ತಷ್ಟು ಗಂಭೀರವಾಗಿ ಆಗ್ತಾ ಹೋಯಿತು. ಹಾಗಾಗಿ ಈಗ ಸದ್ಯಕ್ಕೆ ಈ ಸಿಸಿಟಿವಿ ದೃಶ್ಯಗಳನ್ನು ಆಧಾರವಾಗಿಟ್ಕೊಂಡು ಡಿಸಿಪಿ ಕಾರಿಗೆ ಕಲ್ಲು ಹೊಡೆದಿದ್ದು ಯಾರೋ ಆ 4 ಕೂಡ ಬಂಧಿಸಿದ್ದಾರೆ. ಒಟ್ಟು 20 ಜನರೀಗ ಬಂಧಿತರಾಗಿರೋದು. ಇನ್ನೂ ಅನೇಕರನ್ನ ಬಂಧಿಸಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಠಾಣೆಯ ಎದುರುಗಡೆ ಹೈಡ್ರಾಮಾ ಕೂಡ ಆಯಿತು, ನಮ್ಮ ಮಕ್ಕಳೇನು ತಪ್ಪು ಮಾಡಿಲ್ಲ, ಬಿಟ್ಬಿಡಿ, ಹಾಗೆ ಹೀಗೆ ಅಂತ. ಬಟ್ ಈಗ ಒಂದು ಅಮಾಯಕರನ್ನ ಬಂಧಿಸಬೇಡಿ ಹಾಗೆ ಹೀಗೆ ಅಂತ ಕೆಲವು ರಾಜಕಾರಣಿಗಳು ಹೇಳಿಕೆ ಕೊಡ್ತಾ ಇದ್ರು, ಸಚಿವರು ಕೂಡ ಹೇಳಿಕೆ ಕೊಡ್ತಾ ಇದ್ರು. ನಿನ್ನೆ ತನ್ವೀರ್ ಸೇಠ್ ಕೂಡ ಅದನ್ನೇ ಹೇಳ್ತಾ ಇದ್ರು. ಈಗ ಪಕ್ಕಾ ಸಿಸಿಟಿವಿ ವಿಜುವಲ್ಗಳನ್ನೇ ಆಧಾರವಾಗಿಟ್ಕೊಂಡು ಮತ್ತೆ ಮೊಬೈಲ್ ವಿಡಿಯೋಗಳನ್ನ ಕೂಡ ಆಧಾರವಾಗಿಟ್ಕೊಂಡು ಅಲ್ಲಿ ಯಾರ್ಯಾರು ಬಂದಿದ್ರು, ಏನೇನು ಮಾಡಿದ್ರು, ಅವರ ಕೃತ್ಯಗಳನ್ನ ಆಧಾರವಾಗಿಟ್ಕೊಂಡು ಆ ಸಿಸಿಟಿವಿ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಬೈಕಲ್ಲಿ ಬಂದಿದ್ದಾರೆ, ಹಾಗೆ ಬಂದಿದ್ದಾರೆ, ಕಲ್ಲು ಎಸ್ತಿದ್ದಾರೆ ಅಂಥವ್ರೆಲ್ಲರನ್ನೂ ಕೂಡ ನೋಡಿ ಅರೆಸ್ಟ್ ಮಾಡ್ತಾ ಇದ್ದಾರೆ ಪೊಲೀಸರು. ಸದ್ಯಕ್ಕೆ ಡಿಸಿಪಿ ಅವರ ಕಾರಿನ ಮೇಲೆ ಯಾರು ಕಲ್ಲು ಎಸ್ತಿದ್ರಲ್ಲ ಅವರು ಕೂಡ ಪೊಲೀಸರ ಕೈಯಲ್ಲಿ ತಗಲಾಕೊಂಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ರು ಒಬ್ರು. ಆ ಪೋಸ್ಟ್ನಿಂದ ಒಂದು ಕಡೆ ರಾಹುಲ್ ಗಾಂಧಿ, ಅರವಿಂದ್ ಕೇಜ್ರಿವಾಲ್, ಅಖಿಲೇಶ್ ಯಾದವ್ ಅವರಿಗೆ ಒಂದು ರೀತಿ ವ್ಯಂಗ್ಯವಾಡಿದಂತಿತ್ತು, ಮತ್ತೊಂದು ಕಡೆ ಮುಸ್ಲಿಂ ಧರ್ಮವನ್ನು ಟೀಕಿಸುವಂತಿತ್ತು. ಹಾಗಾಗಿ ರೊಚ್ಚಿಗಿದ್ದಂಥ ಆ ಧರ್ಮದ ಯುವಕರಿರ್ಬೋದು ಮತ್ತು ಅವ್ರ ಜೊತೆಗಿದ್ದಂಥ ಎಲ್ಲ ಗುಂಪುಗಳು ಕೂಡ ಏಕಾಏಕಿಯಾಗಿ ಉದಯಗಿರಿ ಪೊಲೀಸ್ ಠಾಣೆಯ ಎದುರುಗಡೆ ಬಂದರು. ಆ ಸಂದರ್ಭದಲ್ಲಿ ಆರೋಪಿನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ರು ಪೊಲೀಸರು. ಆಗನೇ ಜಮಾವಣೆಗೊಂಡಂಥ ಯುವಕರ ಗುಂಪು ಏಕಾಏಕಿಯಾಗಿ ಕಲ್ಲು ಎಸೆತವನ್ನು ಶುರು ಮಾಡಿಬಿಟ್ರು. ಹಾಗಾಗಿ ಈಗ 20ಕ್ಕೂ ಹೆಚ್ಚು ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. FIR ಕೂಡ ದಾಖಲಾಗ್ತಾ ಇದೆ. ಮತ್ತು ಸಂಪೂರ್ಣ ಒಂದು ಘಟನೆಯ ಬಗ್ಗೆ ವಿವರವನ್ನು ಕೂಡ ಆ FIRನಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಯಾರ್ಯಾರು ಬಂದಿದ್ರು, ಏನಾಯಿತು ಅಂದರೆ ಫೆಬ್ರವರಿ 10ನೇ ತಾರೀಕು ನಡೆದಂಥ ಘಟನೆ ಇದು. ಎಲ್ಲರೂ ಕೂಡ ಜಮಾವಣೆ ಆದರು, ಸಾವಿರಾರು ಜನರು ಬಂದಿದ್ದರು. ಅದು ಹೇಗೆ ಏಕಾಏಕಿಯಾಗಿ ಬಂದಿದ್ದು, ಪ್ರಚೋದನಕಾರಿ ಭಾಷಣದಿಂದನೇ ಇದೆಲ್ಲ ಆಗಿದ್ದ ಅಥವಾ ಆ ಒಂದು ಪೋಸ್ಟ್ನಿಂದ ರೊಚ್ಚಿಗೆದ್ದಿದ್ದ ಇವರು? ಇದನ್ನು ಗಲಭೆ ಯಾಕೆ ಸೈಲೆಂಟ್ ಮಾಡೋದಕ್ಕಾಗಲಿಲ್ಲ, ಕಡಿಮೆ ಮಾಡೋದಕ್ಕೆ ಯಾಕೆ ಆಗಲಿಲ್ಲ, ಏಕಾಏಕಿಯಾಗಿ ಇವರು ಈ ರೀತಿ ಬರೋದಕ್ಕೆ ಯಾರು ಕಾರಣ ಅಂತ. ಹಾಗಾಗಿ ಸದ್ಯಕ್ಕೆ ಒಂದಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಡಿಸಿಪಿ ಕಾರಿನ ಮೇಲೇ ಕಲ್ಲು ಎಸೆದು ಕೃತ್ಯವನ್ನು ಎಸಗಿದ್ರಲ್ಲ ಅಂಥವರು ಕೂಡ ಈಗ ಅರೆಸ್ಟ್ ಆಗಿದ್ದಾರೆ. ಈ ಪ್ರಕರಣದಲ್ಲಿ ಇನ್ನೂ ಯಾರ್ಯಾರು ಕೈವಾಡ ಇದೆ, ಕಾಣುವವರು ಇಷ್ಟು ಜನ ಆದರೆ ಕಾಣದ ಕೈಗಳು ಯಾರಾದರೂ ಇದ್ದಾರಾ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಶುರು ಮಾಡ್ತಾ ಇದ್ದಾರೆ. ಈ ತನಿಖೆಯಲ್ಲಿ ಇನ್ನು ಏನೇನು ಅಂಶಗಳು ಹೊರ ಬರುತ್ತೋ ಅದನ್ನು ಕಾದು ನೋಡಬೇಕಿದೆ.